पर्येषे विश्वतः अतप्तनो रददामो अष्टुतेषुता सैद्व अन्तस्तमहाशत शुद्धोदकेन स्नापयामि हरिद्रा कुङ्कुमचूर्णं समर्पयामि भस्मं परिकल्पयामि दिव्यपरिमळगन्धं धारयामि बन्नी हाँ प्यायस्व समेत दे विश्वदस्वामरष्टियं भवावाजस्य संगते गोक्षीरेण स्नापयामि पवित्रगङ्गाजलान्तर शुद्धोदक स्नानं समर्पयामि परमानन्दबोधाब्धौ निमग्ननिजमूर्तेः साङ्गोपाङ्गमिदं स्नानं कल्पयामि प्रसीद मे शुद्धोदक स्नानं समर्पयामि भस्मं परिकल्पयामि दिव्यपरिमळगन्धं धारयामि अलङ्करण अक्षतां समर्पयामि हरिद्रा कुङ्कुमचूर्णं समर्पयामि नानाविधपरिमळपत्रपुष्पाणिं समर्पयामि ಎಲ್ಲ ಮುತ್ತೈದೆಯರನ್ನು ಕರೀರಿ, ಈ ಕಾರ್ಯಕ್ಕೆ ಒಳ್ಳೇದಾಗಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಕಂಬ ನಿಲ್ಸಕ್ಕೆ ಹೇಳಿ. ಮಂದಾರ ನೀನು ಬಾಮ್ಮ, ಬಾಮ್ಮ ನೀನು ಬಾ, ಬನ್ನಮ್ಮ ಬನ್ನಿ. ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಕಂಬ ಎತ್ಕೊಳ್ಳಿ ಮೇಲಕ್ಕೆ. सानो मुन्द्रेश मूर्जं दुहान धेनुर्वगस्मानुपसुष्टुतैतो सानो मुन्द्रेश मूर्जं दुहान धेनुर्वगस्मानुपसुष्टुतैतो हिरण्यपात्रं मदा पूर्णं ददाति मदव्यः सा नीतिः कदा ब्रह्मण उपहरति एकदैव यजमानो आयुस्तेजो ददाति भद्रं कर्णे विशृणुयाम देवाः भद्रं पश्येमाक्षभिर्यजत्राः तिरैरङ्गैस्तुष्टवागुं च वेशेम देवहितं यदायुः शन्त्वासिञ्चामि यजस प्रजामायुर्धनन्त दीर्घमायुः ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः. ಬದುಕು ನಾವು ಅಂದುಕೊಂಡಾಗೆ ಇರೋದಿಲ್ಲ ಅನ್ನೋಕೆ ಇವತ್ತು ನಡೆದಿದ್ದೇ ಸಾಕ್ಷಿ. ನಮ್ಮ ನೂರಾರು ಕಹಿ ಘಟನೆಗಳು ನಡೀತಾ ಇರುತ್ತೆ, ಅದನ್ನೆಲ್ಲ ಮರೆತು ಮುಂದೆ ಹೋಗಬೇಕು ಅಂತ ಯೋಗರಾಜನ ಮನೆಯವರು ಬಂದರೂ ಕೂಡ ನಿಮ್ಮಮ್ಮ ಬಿಡಲಿಲ್ಲ. ಅವ್ರ ಹತ್ರನೇ ಅಹಂಕಾರ ತೋರಿಸೋದಕ್ಕೆ ಹೋದ್ಲು ನೋಡು. ಆದರೂ ನೀವು ಅವ್ರ ಹತ್ರ ಕ್ಷಮೆ ಕೇಳಿರೋದನ್ನ ನನ್ನ ಕೈ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ಜೀರ್ಣಿಸ್ಕೊಳ್ಳೇಬೇಕಮ್ಮ. ಅಲ್ಲದೆ ಈ ನಿಮ್ಮಪ್ಪ ಕ್ಷಮೆ ಕೇಳಿದ್ದು ಯಾರಿಗೋಸ್ಕರನೋ ಅಲ್ಲಮ್ಮ, ನಿನಗೋಸ್ಕರ. ನನ್ನ ಮಗಳು ಜೀವನ ಸುಖವಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನ್ನ ವಿಷಯದಲ್ಲಿ ನೀವು ಇನ್ನೊಬ್ರನ್ನ ಬೇಡ್ಕೊಳ್ಳೋದು, ಕ್ಷಮೆ ಕೇಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಪ್ಪ. ಮಗಳೇ, ಒಂದು ವೇಳೆ ನಾನು ಹಾಗೆ ನಡ್ಕೊಂಡಿರ್ಲಿಲ್ಲ ಅಂತಂದಿದ್ರೆ ಇವತ್ತು ಹಾಲ್ಗಂಬದ ಶಾಸ್ತ್ರ ಸರಿಯಾಗಿ ನಡೀತಾ ಇರಲಿಲ್ಲಮ್ಮ. ಎಲ್ಲರೂ ಮುಖದಲ್ಲೂ ಏನೋ ಒಂಥರ ಸಿಟ್ಟು, ಅಸಹನೆ ಹಾಗೇ ಇದ್ಬಿಡ್ತಿತ್ತೇನೋ. ಅದೇ ಈಗ ನೋಡು, ಎಲ್ಲ ಸುಸೂತ್ರವಾಗಿ ನಡೀತು. ಮುಂದೇನೂ ಅಷ್ಟೇಮ್ಮ, ನಿಮ್ಮಮ್ಮ ಒಂದಲ್ಲ ಒಂದು ತೊಂದರೆ ಹುಟ್ಟಿಸ್ಕೊಂಡು ಜಗಳ ಮಾಡ್ತಾನೆ ಇರ್ತಾಳೆ. ಹಾಗೇನು ಆಗಲ್ಲ ಅಪ್ಪ. ಹಾಗೆ ಆಗುತ್ತಮ್ಮ, ನೋಡ್ತಾ ಇರು ಬೇಕಾದ್ರೆ. ನೋಡಮ್ಮ, ಯೋಗಿ ಕೆಟ್ಟವನಿರ್ಬೋದು, ಅವನು ಮಗಳು ನಡ್ಕೊಂಡಿದ್ದು ತಪ್ಪಿರ್ಬೋದು, ಆದ್ರೆ ನಿಮ್ಮಮ್ಮ ನಡ್ಕೊಂಡಿದ್ದು ಮಾತಾಡಿದ್ದಿದೆಯಲ್ಲ
ಅದೆಲ್ಲದಕ್ಕಿಂತ ದೊಡ್ಡ ತಪ್ಪಮ್ಮ. ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಇನ್ನೊಂದ್ ಥರ ನಾಟಕ ಆಡ್ತಾಳೆ.